ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ. ಈ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ. ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ತಂದೆ ತಾಯಿಗಳನ್ನ ಮನಸ್ಸಲ್ಲಿ ಸ್ಮರಿಸುತ್ತಾ, ಹಾಗೆ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಕೆಳದಿ ರಾಜಗುರು ಶ್ರೀ ಶಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಮೇಷರಾಶಿ. ಈ ವಾರ ನಿಮಗೆ ಕಾರ್ಯಕ್ಷೇತ್ರಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಹಾಗೆ ಹಳೆಯ ಬಾಕಿ ಕೆಲಸ ಪೂರ್ಣಗೊಳ್ಳುತ್ತದೆ. ಕೆಲಸದಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು. ಶಾಂತವಾಗಿ ನಿರ್ಧಾರವನ್ನು ಕೈಗೊಳ್ಳಿ. ಹಾಗೆ ಮೇಷರಾಶಿಯವರಿಗೆ ದೈವಾರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 9 ಮತ್ತು 1. ತದನಂತರ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿದೆ. ಲಾಭ ಹೆಚ್ಚಾಗಲಿದೆ. ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಕುಟುಂಬದಲ್ಲಿ ಶುಭ ಸುದ್ದಿ ಬರಲಿದೆ. ಇವರ ವೃಷಭ ರಾಶಿಯವರ ದೈವಾರಾಧನೆ, ಮಹಾಲಕ್ಷ್ಮಿ ದೇವಿಯ ಪ್ರಾರ್ಥನೆ ಮಾಡುವುದು ತುಂಬ ಒಳ್ಳೆಯದು. ಇವರ ಶುಭ ಸಂಖ್ಯೆ 2 ಮತ್ತು 6. ಮಿಥುನ ರಾಶಿ. ಮಿಥುನ ರಾಶಿಯವರು ನಿಮ್ಮ ಜಾಣ್ಮೆಯ ಮಾತುಗಳಿಂದ ಕೆಲಸಗಳು ಸುಗಮವಾಗಿ ನೆರವೇರುತ್ತದೆ. ಹೊಸದಾಗಿ ಹೂಡಿಕೆಗೆ ಇದು ಸಕಾಲವಲ್ಲ. ಸ್ನೇಹಿತರಿಂದ ನೆರವು ಸಿಗಲಿದೆ. ಸಂವಹನ ಕ್ಷೇತ್ರದಲ್ಲಿ ಯಶಸ್ಸು, ಹೊಸ ಒಪ್ಪಂದಗಳು ಸಾಧ್ಯವಾಗುತ್ತದೆ. ಮಿಥುನ ರಾಶಿಯವರು ದೈವಾರಾಧನೆ, ವಿಷ್ಣು ಸಹಸ್ರನಾಮ ಪಠನೆ ಅಥವಾ ಕೇಳಿಸಿಕೊಳ್ಳಿರಿ. ಇವರ ಶುಭ ಸಂಖ್ಯೆ 5 ಮತ್ತು 3. ಕಟಕ ರಾಶಿ. ಕಟಕ ರಾಶಿಯವರು ಮನಸ್ಸಿಗೆ ಚಿಂತೆ ಕಡಿಮೆಯಾಗುತ್ತದೆ. ಮಾನಸಿಕ ಶಾಂತಿ ಲಭಿಸುತ್ತದೆ. ಉದ್ಯೋಗದಲ್ಲಿ ಬಡ್ಡಿ ಅಥವಾ ಪ್ರಮೋಷನ್ ಸಿಗಲಿದೆ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿರಿ. ಆರೋಗ್ಯದ ಸುಧಾರಣೆ ಆಗುತ್ತದೆ. ಕಟಕ ರಾಶಿಯವರು ದೈವಾರಾಧನೆ, ಶಿವನಿಗೆ ಮನಸ್ಸಿಗೆ ಚಿಂತೆ ಕಡಿಮೆಯಾಗುತ್ತದೆ. ಮಾನಸಿಕ ಶಾಂತಿ ಲಭಿಸುತ್ತದೆ. ಉದ್ಯೋಗದಲ್ಲಿ ಬಡ್ಡಿ ಅಥವಾ ಪ್ರಮೋಷನ್ ದೊರೆಯಲಿದೆ. ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಲಿ. ಆರೋಗ್ಯದ ಸುಧಾರಣೆ ಆಗುತ್ತದೆ. ದೈವಾರಾಧನೆ, ಶಿವನಿಗೆ ಜಲಾಭಿಷೇಕ ಮಾಡಿಸುವುದು ಉತ್ತಮ. ಇವರ ಶುಭ ಸಂಖ್ಯೆ 4 ಮತ್ತು 7. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ನಾಯಕತ್ವದ ಗುಣದಿಂದ ಗುಣ ಮೆಚ್ಚುಗೆ ಪಡೆಯುತ್ತೀರಿ. ಸಮಾಜದಲ್ಲಿ ಉತ್ತಮ ಗೌರವ ಸಿಗುತ್ತದೆ. ಅಹಂಕಾರವನ್ನು ತಪ್ಪಿಸಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಮೂಡಲಿದೆ. ಕೋಪವನ್ನು ನಿಯಂತ್ರಿಸುವುದು ಅತಿ ಅಗತ್ಯವಾಗಿರುತ್ತದೆ. ದೈವಾರಾಧನೆ, ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಇವರ ಶುಭ ಸಂಖ್ಯೆ 1 ಮತ್ತು 9. ಕನ್ಯಾ ರಾಶಿ. ಕೆಲಸದಲ್ಲಿ ಕ್ರಮಬದ್ಧತೆ ಅಗತ್ಯ. ವ್ಯಾಪಾರದಲ್ಲಿ ಲಾಭ ಕಂಡು ಬರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ದೈವಾರಾಧನೆ, ಗಣಪತಿಗೆ ದುರ್ವ ಅಂದರೆ ಗರಿಕೆಯನ್ನು ಅರ್ಪಿಸಿ. ಇವರ ಶುಭ ಸಂಖ್ಯೆ 5 ಮತ್ತು 2. ತುಲಾರಾಶಿ. ತುಲಾರಾಶಿಯವರು ಈ ವಾರ ಹೊಸ ಮಿತ್ರರ ಭೇಟಿಯಾಗಲಿದೆ. ಮನೆ ಖರೀದಿ ಅಥವಾ ನವೀಕರಣದ ಬಗ್ಗೆ ಯೋಚನೆ ಮಾಡುತ್ತೀರಿ. ಖರ್ಚುಗಳ ಮೇಲೆ ಹಿಡಿತವಿರಲಿ. ಸಂಬಂಧಗಳಲ್ಲಿ ಸಮತೋಲನ ಕಾಯುವುದು ತುಂಬ ಮುಖ್ಯ. ದೈವಾರಾಧನೆ, ದುರ್ಗಾದೇವಿ ಆರಾಧನೆ ಮಾಡಿ. ಇವರ ಶುಭ ಸಂಖ್ಯೆ 1, 6 ಮತ್ತು 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಆಂತರಿಕ ಬಲ ಹೆಚ್ಚಾಗುತ್ತದೆ. ಶತ್ರುಗಳ ಮೇಲೆ ಜಯ ಸಿಗಲಿದೆ. ದೀರ್ಘಕಾಲದ ಕಾಯಿಲೆಯಿಂದ ಮುಕ್ತಿ ಸಿಗುವ ಲಕ್ಷಣಗಳು ಇವೆ. ನ್ಯಾಯಾಲಯದ ಕೆಲಸಗಳಲ್ಲಿ
ಯಶಸ್ಸು ದೊರೆಯುತ್ತದೆ. ದೈವಾರಾಧನೆ, ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಇವರ ಶುಭ ಸಂಖ್ಯೆ 9 ಮತ್ತು 4. ಧನುಸ್ಸು ರಾಶಿ. ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಹೊಸ ಕಲಿಕೆಯ ಅವಕಾಶದ ಸಮಯ ದೊರೆಯಲಿದೆ. ಆದಾಯದ ಮೂಲ ಹೆಚ್ಚಾಗಲಿದೆ. ದೂರದ ಪ್ರಯಾಣ ಯೋಗವಿದೆ. ಧನಾತ್ಮಕವಾದ ವಾರವಾಗುತ್ತದೆ. ದೈವಾರಾಧನೆ, ದತ್ತಾತ್ರೇಯ ಸ್ವಾಮಿ ಸ್ಮರಣೆ ಮಾಡಿ. ಶ್ರೀ ಜಗದ್ಗುರು ಪಂಚಾಚಾರ ಆಶೀರ್ವಾದವನ್ನು ಪಡೆಯಿರಿ. ಶುಭವಾಗುತ್ತದೆ. ಇವರ ಶುಭ ಸಂಖ್ಯೆ 3 ಮತ್ತು 1. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣುತ್ತೀರಾ. ಕೆಲಸಗಳು ವಿಳಂಬವಾಗಬಹುದು, ಆದರೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಹಿರಿಯರ ಬೆಂಬಲ ಇದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಗುತ್ತದೆ. ದೈವಾರಾಧನೆ, ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿರಿ. ಇವರ ಶುಭ ಸಂಖ್ಯೆ 8 ಮತ್ತು 5 ಆಗಿರುತ್ತೆ. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸಮಾಜದ ಸೇವೆಯಲ್ಲಿ ತೊಡಗುವಿರಿ. ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಸ್ನೇಹಿತರಿಂದ ಸಹಕಾರ. ಹೊಸ ಆಲೋಚನೆಗಳಿಗೆ ಉತ್ತಮವಾದ ಸಮಯ. ದೈವಾರಾಧನೆ, ಕಾಲಭೈರವನ ಆರಾಧನೆ ಮಾಡಿ. ಇವರ ಶುಭ ಸಂಖ್ಯೆ 8 ಮತ್ತು 4. ಮೀನರಾಶಿ. ಮೀನರಾಶಿಯವರು ಈ ವಾರ ಆರ್ಥಿಕವಾಗಿ ಲಾಭದಾಯಕ ವಾರವಿದು. ಮನಸ್ಸಿಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸುವಿರಿ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗರಿ. ದೈವಾರಾಧನೆ, ದಕ್ಷಿಣಾಮೂರ್ತಿ ದರ್ಶನ ಮತ್ತು ರಾಘವೇಂದ್ರ ಸಾಯಿಬಾಬರ ದರ್ಶನವನ್ನು ಸ್ಮರಣೆಯನ್ನು ಮಾಡಿ. ಶುಭ ಸಂಖ್ಯೆ 3, 7. ಶಿವಂಭೂಯಾತ್. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.